ಓಸಿ ಕ್ಲಾಸ್ಗೆ AC ಕಾರಲ್ಲಿ ಬಂದಿದೀವಿ. ಇದು ನಮ್ ದೇಶ. ಏಯ್ ಸರಿ ಬರೋ ಕ್ಲಾಸ್ಗೆ ಹೋಗೋಣ. ಹೋಗಲೇ, ಈ ಕಾಲದಲ್ಲಿ ದುಡ್ಡಿಸ್ಕೊಂಡು ಲೆಕ್ಚರ್ ಮಾಡೋರು ಸ್ಟೂಡೆಂಟ್ಸ್ ಜೊತೆಗೆ ರೀಲ್ಸ್ ಮಾಡ್ತಿರ್ತಾರೆ. ಅಂಥದ್ರಲ್ಲಿ ಇವನು ಕಾಸೆ ಇಸ್ಕೊಳ್ದಿರೋ ಫ್ರೀಯಾಗಿ ಹೇಳ್ಕೊಡ್ತಾ ಇದ್ದಾನೆ. ಇನ್ನೇನೇನ್ ಮಾಡ್ತಾನೋ ಈ ಕಣ್ಣಲ್ಲಿ ನೋಡೋಕ್ಕಾಗಲ್ಲ. ತಾವು ಓಡ್ ಬನ್ನಿ. ನಿನ್ನನ್ನು ಬದಲಾಯಿಸಕ್ಕೆ ಆಗಲ್ಲ ಕಣ. ಬರ್ಲಾ? ಓಡ್ ಬನ್ನಿ. ಕನ್ನಡದಲ್ಲಿ ವರ್ಣಮಾಲೆ ಶುರುವಾಗೋದು ಆ ಇಂದ. ನನ್ನ ಕತೆ ಶುರುವಾಗಿದ್ದು ಅವಳಿಂದ. ಕಾಲೇಜು ದೇವಾಲಯ, ಲೈಬ್ರರಿ ಲವಾಲಯ. ಮಗ ಏನೋ ಬರೋಲ್ಲ ಅಂತ ಒಂದು ಜಿಂಕೆಯಿಂದ ಹುಲಿ ಬಂದಂಗೆ ಬಂದಿದ್ಯಾ? ಏನ್ ಬೇಟೆನಾ? ಯಾರು ಹೇಳು, ಹಾಲ್ಕಾಯ್ತಾಳೆ. ಮಿತ್ತೋರೆಲ್ಲ ಏನು ಹಲ್ಕಾಯ್ದ ಥರ ಇದ್ದಾರ? ಬ್ರಹ್ಮ ಇವಳಿಗೆ ಅಂತ ಎಕ್ಸ್ಟ್ರಾ ಟೈಮ್ ತಗೊಂಡು 2 ಕೋಟಿ ಎಕ್ಸ್ಟ್ರಾ ಪೇಂಟ್ ಓದ್ ಕಳಿಸಿಯಾನೆ. ಬ್ರಹ್ಮ ಟೈಮ್ ತೊಗೊಂಡಿದ್ದಾನೆ ಗೊತ್ತಿಲ್ಲ. ಬ್ಯೂಟಿ ಪಾರ್ಲರ್ ಅಂತೂ ಟೈಮ್ ತಗೊಂಡಿದ್ದಾನೆ ಬಳಿಯಕ್ಕೆ. ಉತ್ತಮ ಸಮಾಜಕ್ಕೆ ಫ್ರೀಯಾಗಿ ಪಾಠ ಹೇಳ್ಕೊಡೋ ಮೇಷ್ಟ್ರು. ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ನನ್ನ ಹೆಸರು ರಾಮಚಂದ್ರ ಅಂತ. ಈ ತರಬೇತಿ ಉತ್ತಮ ಸಮಾಜಕ್ಕಾಗಿ. ಲೆಕ್ಚರರ್ ಭಾಷಣ ಬನ್ನಿ ಕೇಳೋಣ. ಎಲ್ಲರೂ ನಿಮ್ಮ ಪರಿಚಯ. ನಿಮಗೇಕೆ ಈ ತರಬೇತಿ ಸಂಸ್ಥೆ ಬೇಕನ್ನೋದ್ರ ಬಗ್ಗೆ ಹೇಳಿ. ಮೇಷ್ಟ್ರೆ, ನಮ್ಮಪ್ಪ ಮದುವೆ ಮಾಡಬೇಕು ಅಂದ್ರೆ ಗೌರ್ಮೆಂಟ್ ಜಾಬ್ ಇರಲೇಬೇಕಂತೆ. ನಾನ್ ಮದುವೆ ಆಗಬೇಕು ಅಂದ್ರೂ ಗೌರ್ಮೆಂಟ್ ಜಾಬ್ ಇರಬೇಕು. ನಾನು ನಿನ್ಗೆ ಹೇಳಿದ್ದೇನು, ನನ್ನ ಕೈಯಲ್ಲಿ ಗೌರ್ಮೆಂಟ್ ಕೆಲಸದ ಆಫರ್ ಲೆಟ್ರ್ ಕೊಡು, ನಾನು ನಿನ್ನ ಕೈಯಲ್ಲಿ ತಾಳಿ ಕೊಟ್ಟು ಮದುವೆ ಆಗ ಆಫರ್ ಕೊಡ್ತೀನಿ. ಅಲ್ಲಿ ತನಕ ಮದುವೆ ಮುಂಜಿ ಅಂದ್ರೆ ಹಿಂದೆ ಮುಂದೆ ಎರಡು ಇರೋದಿಲ್ಲ. ಹುಷಾರ್. ಇದು ನಮ್ ಕತೆ. ನಮ್ಮ ಅಪ್ಪನ ಕಾಟ ತಾಳಾರ್ದೆ ಕಾಶಿಗೆ ಹೋದ್ ನಮ್ಮಮ್ಮ ಕೈಲಾಸನೇ ಸೇರ್ಕೊಂಡ್ಬಿಟ್ರು. ನೀವು? ನನ್ನ ಹೆಸರು ಅಶ್ವಿನಿ ಅಂತ. ನೀನೇನಾದ್ರೂ ಮಾಡ್ತೀನಿ ಅಂದ್ರು ಸರ್. ಮೊದಲು ನನಗೆ ಮದುವೆ ಆಗಕ್ಕೆ ಇಷ್ಟ ಇಲ್ಲ. ಯಂಗ್ ಏಜ್ ಅಲ್ಲಿ ಎಂಗೇಜ್ಮೆಂಟ್ ಮಾಡ್ತೀನಿ ಅಂದ್ರು. ಸೊ 3-4 ವರ್ಷ ಗವರ್ಮೆಂಟ್ ಕೆಲಸ ಅಂತ ಸುಳ್ಳು ಹೇಳಿ ಜಾಯಿನ್ ಆಗಿದ್ದೀನಿ. ಒಬ್ಬರೇ ಎಂಜಾಯ್ ಮಾಡ್ಬೇಕು ಅನ್ಕೊಂಡಿದ್ದೀರಾ? ಇನ್ನೇನು ಇರೋರ್ನೆಲ್ಲ ಸೇರಿಸ್ಕೊಂಡು ಮಾಡೋಕ್ಕಾಗತ್ತಾ? ಯಾವುದೋ ಇದು. ನೀವು? ಮೇರಾ ನಾಮ್ ಅಕ್ಷತಾ. ಅಮ್ಮ ಬೆಂಗಾಲಿ, ಅಪ್ಪದು ಕರ್ನಾಟಕ. ಅಪ್ಪ ಅಂದರೆ ನನಗೆ ತುಂಬ ಇಷ್ಟ. ಅದಕ್ಕೋಸ್ಕರ ನಾನು ಇಲ್ಲಿಗೆ ಬಂದಿದ್ದೇನೆ. ಇಲ್ಲಿ ಒಂದು ಜಾಗ ತಗೊಳ್ಳೋದಕ್ಕಿಂತ ಇಲ್ಲಿ ಒಂದು ಜಾಬ್ ತಗೊಳ್ಬೇಕು ಅನ್ನೋದು ನನಗೆ ತುಂಬ ಇಷ್ಟ. ಅದಕ್ಕೆ ಇಲ್ಲಿಗೆ ಜಾಯ್ನ್ ಆಗಿದ್ದೀನಿ. ನನಗೆ ಕನ್ನಡ ಬರೋದಿಲ್ಲ, ಬಟ್ ಖಂಡಿತ ಕಲಿತೀನಿ. ಕಲಿಸ್ತೀನಿ ರೀ, ಖಂಡಿತ ಕಲಿಸ್ತೀನಿ. ಓ, ಇದೇನಾ ಪಟಾಯಿಸಲು ಬೆಂಗಾಲಿ ಬೆಳಿಗ್ಗೆ? ನಾನು ಕಲಿಸ್ಲಾ? ನೀವು? ಸೂರ್ಯ ಅಂತ. ದುಡ್ಡು ಹುಡ್ಕೊಂಡು ಹೋಗೋಕ್ಕಿಂತ ಪ್ರೀತಿ ಹುಡ್ಕೊಂಬಂದೀನಿ ಸರ್. ಅಂದ್ರೆ ಪ್ರೀತಿ ನೋಡ್ಕೊಂಬಂದ್ಯಾ? ಪ್ರೀತಿ ಅಂದರೆ ನಾನು ಗೌರ್ಮೆಂಟ್ ಕೆಲಸ ತುಂಬ ಪ್ರೀತಿಸ್ತೀನಿ. ಇಷ್ಟೇನಾ ನೀವು ಸರ್ಕಾರಿ ಕೆಲಸದ ಬಗ್ಗೆ ತಿಳ್ಕೊಂಡಿರೋದು? ಸರ್ಕಾರಿ ಕೆಲಸ ಅಂದರೆ ದೇವ್ರ ಕೆಲಸ ಅಂತಾರೆ. ಯಾಕೆ ಗೊತ್ತಾ? ನಾವು ದೇವಸ್ಥಾನಕ್ಕೆ ಹೋದರೆ ಸುಮ್ಮನೆ ಅಂತ ಹೋಗಲ್ಲ, ಏನಾದರೂ ಬೇಡಿಕೆಗಳನ್ನು ಇಟ್ಕೊಂಡೇ ಹೋಗ್ತೀವಿ. ಹಾಗೆ ಸುಮಾರು ಬೇಡಿಕೆಗಳು ಸರ್ಕಾರಿ ಕೆಲಸದಲ್ಲೂ ಇರುತ್ತೆ. ಉದ್ದೇಶ ಏನೇ ಇರಲಿ,
ಆದರೆ ಗುರಿ ಒಂದೇ ಇರಬೇಕು. ಇಲ್ಲೇ ಇದೆ. ವಿದ್ಯೆಗೆ ವಯಸ್ಸಿಲ್ಲ, ಸರಸ್ವತಿಗೆ ಸಾವಿಲ್ಲ. ಅವಳ ಪಾಲಿಗೆ ಎಲ್ಲರೂ ಸಮಾನರೇ. ಕಲಿಯುವ ಆಸಕ್ತಿ ಇರೋರಷ್ಟೇ ಅವಳ ಭಕ್ತರು. ಆ ಆಸಕ್ತಿ ಇದ್ದಿದ್ದು ಒಬ್ರಿಗೆ, ಅವರೇ ಮಂಜು, ಪ್ಲೀಸ್ ಕಮ್ ಇನ್. ಯಾರು? ಯಾರು ಸರ್ ಹೇಳಿದ್ದು ಇವ್ರು ನಮ್ಮಲ್ಲೊಬ್ರು ಅಂತ? ನೋಡಿಲ್ವಾ ಎಷ್ಟು ಜನ ಆ ಮಾಯಕರು ಹುಡುಗರನ್ನ ಹಾಳು ಮಾಡಿದ್ದಾರೆ ಅಂತ? ದುಡ್ಡು ಮಾಡಕ್ಕೆ ಅಂತ ನಿಂತ್ರೆ ಯಾವ ಕೆಲಸ ಬೇಕಾದ್ರೂ ಮಾಡ್ತಾರೆ ಇಂಥವ್ರು. ಇವರಿಂದ ಬೇರೆ ಕೆಟ್ಟದ್ದೇ, ಒಳ್ಳೇದೇನೂ ಆಗಿಲ್ಲ. ಒಳ್ಳೇದೇನಿಲ್ವಾ? ನಮಗೆ ಏನೇ ಕೆಟ್ಟದಾದ್ರೂ ಒಳ್ಳೇದು ಮಾಡುವಂತ ಅವರಿಂದ ದೃಷ್ಟಿ ತೆಗೆಸ್ಕೊಂತೀವಿ, ಅದು ಒಳ್ಳೇದಲ್ವಾ? ಹೊಸ ವ್ಯಾಪಾರ ಶುರು ಮಾಡಿದ್ರೆ ಅವ್ರನ್ನ ಕರ್ಸ್ಬಿಟ್ಟು ಬೋಣಿ ಮಾಡಿಸ್ತೀರಾ, ಅದು ಒಳ್ಳೇದಲ್ವಾ? ನಮ್ಮ ಸ್ವಾರ್ಥಕ್ಕೆ ಅವ್ರನ್ನ ಬಳಸ್ಕೊಂತೀವಿ, ಆದರೆ ಅವರ ಒಳ್ಳೇದಕ್ಕೆ ನಾವು ಯಾವತ್ತೂ ಸಹಕರಿಸಲ್ಲ. ಯಾಕೆ? ಅದು ನಮ್ಮಲ್ಲಿರೋ ಸ್ವಾರ್ಥ. ಮಂಜು ಇದೇ ಕ್ಲಾಸಲ್ಲಿ ಇರ್ತಾಳೆ, ಇಲ್ಲೇ ಕಲಿತಾಳೆ. ಅವಳಿರಂಗಿದ್ರೆ ನಾವ್ಯಾರೂ ಇರೋದಿಲ್ಲ. ಅದು ನಿಮ್ಮಿಷ್ಟ. ನೀನ್ ಹೇಗ್ ನಿನ್ ಅಪ್ಪ ಅಮ್ಮನ್ಗೆ ಹುಟ್ಟಿರ್ತೀಯೋ ಅವರು ಹಂಗೆ ಹುಟ್ಟಿರ್ತಾರೆ. ತಿಳ್ಕೊ, ಬದ್ಲಾಗು. ಕೆಲವೊಮ್ಮೆ ನಾವು ಮಾಡೋ ತಪ್ಪುಗಳು ಕೂಡ ಒಳ್ಳೇದಕ್ಕೆ ಆಗಿರುತ್ತೆ. ಮಂಜು ಪಟ್ಟಿರೋ ಕಷ್ಟಗಳು ನಿಮಗೇನಾದ್ರೂ ಗೊತ್ತಿದೆಯಾ? ಕೈ ಚಾಚಿ ಹಣ ಕೇಳೋರ್ ನಡುವೆ ಕೈ ಚಾಚಿ ಸಂಬಂಧಗಳು ಕೇಳ್ತಿದ್ದ ಮಂಜುಗೆ ಸಿಕ್ತಿದ್ದು ಚಿಲ್ರೆ ಮನಸ್ಸಿನ ಚಿಲ್ರೆ ಕಾಸುಗಳಷ್ಟೇ. ಆ ದಿನನೇ ಲೆಕ್ಚರರ್ ಕಣ್ಣು ಕಾಣಿಸಿದ್ದು ಮಂಜು. ಅವಳನ್ನೇ ಫಾಲೋ ಮಾಡಿಕೊಂಡು ಅವ್ರ ಮನೆಗೆ ಹೋಗಿದ್ದ ಲೆಕ್ಚರರ್ ಗೊತ್ತಾಗಿದ್ದು ಅವಳು ಲಕ್ಷ್ಮೀ ಪುತ್ರಿ ಅಲ್ಲ, ಸರಸ್ವತಿ ಪುತ್ರಿ ಅಂತ. ನಿಮ್ಮ ಎಜುಕೇಶನ್ ಏನು? ಇಂಜಿನಿಯರಿಂಗ್. ಇಂಜಿನಿಯರಿಂಗಾ? ಇಂಜಿನಿಯರಿಂಗ್ ಮಾಡಿ ಈ ಕೆಲಸ ಯಾಕೆ ಮಾಡ್ತಾ ಇದ್ದೀರಾ? ಯಾವುದಾದ್ರೂ ಕಾರ್ಪೊರೇಟ್ ಕಂಪ್ನಿಯಲ್ಲಿ ಕೆಲಸ ಮಾಡೋದಲ್ವಾ? ಏನು ಕಾರ್ಪೊರೇಟ್ ಕಂಪ್ನಿನಾ? ನಿಮ್ಮಂಥವರೆಲ್ಲ ಎಜುಕೇಷನ್ ಮುಗಿಸಿದ ಮೇಲೆ ಆಫೀಸಲ್ಲಿ ಕೂತ್ಕೊಂಡು ಕೆಲಸ ಮಾಡ್ತಾರೆ. ನಮ್ಮಂಥವ್ರು ವಿದ್ಯಾಭ್ಯಾಸ ಮುಗಿಸಿದ ಮೇಲೆ ಸಿಗ್ನಲಲ್ಲಿ ನಿಂತ್ಕೊಂಡು ಚಪ್ಪಾಳೆ ತಟ್ತಾರೆ. ನಮ್ಮ ದೇಶದಲ್ಲಿ 4,87,000 ನಮ್ಮ ಜನಗಳಿದ್ದಾರೆ. 27,000 ಜನ ಡಿಗ್ರಿ ಹೋಲ್ಡರ್ಸ್. ಬೆರಳೆಣಿಕೆಯಷ್ಟೇ ಮಾತ್ರ ಉದ್ಯೋಗದಲ್ಲಿದ್ದಾರೆ. ಮತ್ತೆಲ್ಲರೂ 500,000ಕ್ಕೆ ಸರ್ಗಾಸೋರು, 10-20ಕ್ಕೆ ಸಿಗ್ನಲಲ್ಲಿ ಚಪ್ಪಾಳೆ ತಟ್ಟೋರು. ನೀತಿ ಪಾಠ ಹೇಳೋ ಈ ಸಮಾಜದಲ್ಲಿ ನಾವು ಒಬ್ರು ಅಂತ ಹೇಳಲ್ಲ ಸರ್. ನಾವು ಬದುಕ್ತಾ ಇರೋ ಈ ಬದುಕು ವನವಾಸ ಸರ್. ಮಂಜುಗಿರೋದು IAS ಆಫೀಸರ್ ಆಗೋ ಕನಸು. ಅಷ್ಟೇ ಅಲ್ಲ, ತನ್ನ ಹಾಗೆ ತನ್ನ ಸಮಾಜದಲ್ಲಿ ಎಲೆಮರೆಕಾಯಿ ಆಗಿರೋ ವಿದ್ಯಾವಂತರೆಲ್ಲ ಏನಾದರೂ ಸಾಧಿಸಬೇಕು ಅನ್ನೋದು ಅವಳ ಕನಸಾಗಿತ್ತು. ನೀವು ಮಂಗಳ ಮುಖ್ಯರು ಅಷ್ಟೇ ಅಲ್ಲ, ಸಮಾಜ ಮುಖ್ಯರು. ಈ ಸಮಾಜಕ್ಕೆ ನೀವು ಮುಖ್ಯರು. ಆ ಕನಸಿಗೆ ಲೆಕ್ಚರರ್ ಕೂಡ ಜೊತೆಯಾದ್ರು. ಅಷ್ಟಿಲ್ಲದೆ ಹೇಳ್ತಾರ, ಗುರುಗಳಂದ್ರೆ ಬಳಪ ಹಿಡಿಯೋರಲ್ಲ, ಭವಿಷ್ಯನ ಎತ್ತಿ ಹಿಡಿಯೋರು ಅಂತ. ಬಾರ ಕೂತ್ಕೊಳ್ಳೋ. ದುಡುಕಿ ತಪ್ಪು ಮಾಡಿದೆ, ಅದನ್ನ ಹುಡುಕಿ ಸರಿ ಮಾಡ್ಕೊಂಡೆ. ಮಂಜು, ಐ ಆಮ್ ಸಾರಿ ಮಂಜು, ನಿಮಗೋಸ್ಕರ ಐ ಆಮ್ ವೆರಿ ಸಾರಿ. ಗ್ರೇಟ್ ಸೂರ್ಯ, ಐ ಆಮ್ ಸಾರಿ. ಇಟ್ಸ್ ಓಕೆ. ಕೈಗೆ ಬಂದಿರೋ ಪ್ರೀತಿ ಹಾರ್ಟಿಗೆ ಬರ್ದೇ ಇರತ್ತಾ? ಲೋ ಮಾದೇವ, ಏನ್ಲ ಇದು ಬೆಳಗ್ಗೆ ಸಿರಪ್ ತಗೋಪ ಅಂತ ಹೇಳ್ತೀಯಾ? ಅದೇ ನಿಮ್ಮ ತಾತಂದೆ ಮೆಡಿಕಲ್ ಸ್ಟೋರ್ ತೆಗ್ದಿರ್ಬೇಕಲ್ವಾ? ನೀನೇನು ಅರ್ಥನೇ ಮಾಡ್ಕೊಳ್ಳೋದಿಲ್ಲ. ಹೇಳು ಮೇಕ್ ಹೇಳು, ಗೊತ್ತಾಯ್ತು. ಯಾಕೋ ಜ್ವರ ಸುಡ್ತಾ ಇದೆ? ಏನಾಯ್ತು? ಊರಲ್ಲಿ ಇತ್ತೀಚೆಗೆ ದೆವ್ಗಳ ಕಾಟ ಜಾಸ್ತಿ ಕಣೋ, ಹುಷಾರಾಗಿ ಓಡಾಡಬೇಕು. ಬಡ್ಕೋತೀನಿ, ಬ್ಯಾಡ ಕಣ ಈ ಹಳ್ಳಿ ಸವಾಸ, ನಿಂಗೆ ಬ್ಯಾಡ ಅಂತ ಕೇಳೋದೇ ಇಲ್ಲ ನನ್ನ ಮಾತ. ತಾತ ಬಂದ. ತಗಮಗ ಟೀ ಕುಡಿ, ಎಲ್ಲ ಸರಿ ಹೋಗುತ್ತೆ. ಡಾಕ್ಟ್ರ್ ಹತ್ರ ಹೋಗೋಣ. ಎಲ್ಲರೂ ಆ ಕಡೆ ಹೋಗಬೇಡ ಅಂತ ಹೇಳಿದ್ರೆ ಅಲ್ಲೇ ಹೋಗ್ತೀರಾ. ಎಲ್ಲರೂ ಆ ಜಾಗದ ಹೆಸರು ಕೇಳಿದ್ರೇನೆ ಹೆದರ್ತಾರೆ. ನೀನಂಥದ್ರಲ್ಲಿ ವ್ಯವಸಾಯ ಮಾಡ್ತೀನಿ ಅಂತೀಯಲ್ಲ. ಲೇ ಮಾದೇವ, ದೆವ್ವನ ಎದುರಾಕೊಂಡು ಆಟ ಆಡ್ಬೋದು, ಆದರೆ ದೇವ್ರನ್ನೆಲ್ಲ ಕಲ. ಏನು ದೇವ್ರ? ಹೆಂಗೆ ಹೇಳ್ತೀಯಾ? 10 ತಲೆಮಾರುಗಳ ಹಿಂದೆ ವಜ್ರಗುಮ್ಮಟ ಅಂತ ಒಂದು ರಾಜಮನೆತನ ಇತ್ತು. ರಾಜ ವಜ್ರಮುಮ್ಮಟ್ಟಿ ಯುದ್ಧಕ್ಕೆ ಹೊರಟ್ರೆ ಆಯುಧ ಮಣ್ಣಿಗೆ ಬಿದ್ದಿದ್ದ ಇತಿಹಾಸನೇ ಇಲ್ಲ. ಯುದ್ಧದಲ್ಲಿ ಗೆದ್ದ ಸಂಪತ್ತನ್ನ ವಜ್ರಮುನೇಶ್ವರನ ಸನ್ನಿಧಿಯಲ್ಲಿಡ್ತಿದ್ದ. ಹೀಗಿರುವಾಗ ಒಂದಿನ ಅರಮನೆಗೆ ಬೆಂಕಿ ಬಿದ್ದು ಅವನ ವಂಶ ನಿರ್ವಂಶ ಆಯಿತು. ಈವಾಗಲೂ ಆ ಸಂಪತ್ತನ್ನ ವಜ್ರಮುನೇಶ್ವರ ಸರ್ಪದ ರೂಪದಲ್ಲಿ ಕಾಯ್ತಾ ಇದ್ದಾನೆ. ಏನಂದೆ? ಇದೆಲ್ಲ ಒಂದು ಕಟ್ಕತೆ. ಈಗಲ್ಲಿ ಪೂಜೆ ಮಾಡ್ತಿರೋದು ಯಾರು? ಇದು ಕಟ್ಟಿ ಇಟ್ಟ ಕಥೆ ಅಲ್ಲ, ಕೆತ್ತಿ ಇಟ್ಟ ಕಥೆ. ಈಗ ಅಲ್ಲಿ ಪೂಜೆ ಮಾಡ್ತಾ ಇರೋದು 500 ಮನೆತನದವರೇ. ಪೂರ್ವಾನಂದ ಅಂತ
ಅವನಿಗೂ ಸಹ ದೇವ್ರ ಮೇಲೆ ಅಷ್ಟೇ ಭಕ್ತಿ ಇದೆ. ಅವನ ಮೇಲೆ ಇವಾಗ್ಲೂ ದೇವ್ರು ಬರುತ್ತೆ. ಇವಾಗ ಗೊತ್ತಾಯ್ತು ಅವ್ರಿಗೆ ದೇವ್ರ ಮೇಲಿರೋದು ಭಕ್ತಿ ಅಲ್ಲ, ಆಸೆ. ಈ ಜನರಿಗೆಲ್ಲ ಮೋಸ ಮಾಡಿಕೊಂಡು ಆಸ್ತಿ ಪಾಸ್ತಿನೆಲ್ಲ ಲೂಟಿ ಮಾಡ್ತಿದ್ದಾರೆ. ಈ ಥರ ಎಲ್ಲ ಎದುರಿಸಿದ್ರೆ ಅಲ್ಲಿವರೆಗೂ ಯಾರೂ ಬರಲ್ಲ ಅನ್ನೋ ನಂಬಿಕೆ ಅವ್ರಿಗೆ. ನೀನು ಇದಕ್ಕೆಲ್ಲ ಎದುರ್ಕೊಂಡು ಖಾಲಿ ಜಮೀನು ಬಿಟ್ಟು ಬಂದು ದೇವ್ರಿಗೆ ಬಿಟ್ಟು ಬಂದೆ ಅಂತ ಹೇಳ್ತೀಯ. ಇದ್ದಕ್ಕಿದ್ದಂಗೆ ಅವ್ರಿಗೆ ಇಷ್ಟೊಂದು ಹಣ, ಐಶ್ವರ್ಯ, ಕಾರು, ಬಂಗ್ಲೆ ಎಲ್ಲ ಎಲ್ಲಿಂದ ಬಂತು? ನಾವು ಹಾಕೋ ಮಂಗಳಾರತಿ ಕಾಸಲ್ಲಿ ಬಂತಾ? ಹೋಗೋಗು, ಕೆಲಸ ನೋಡೋಗು. ಕಿವುಡ ಆದರೆ ಪ್ರಪಂಚದಲ್ಲಿ ಬದುಕ್ಬೋದು, ಮೂಡ ಆದರೆ ಅಲ್ಲ. ನಿಧಿ ಅಂದರೆ 100 ಗ್ರಾಮ್ ಚಿನ್ನ ಇರುತ್ತಾ ಪುಟ್ಟಪ್ಪ ಅವರ? ಅಯ್ಯೋ ಕಾಮಾಡು, 1000 kg ಜಾಸ್ತಿ ಕಣೋ. ಚಿನ್ನ, ವಜ್ರ, ವೈಢೂರ್ಯ ಎಲ್ಲ ಸಂಪತ್ತುಗಳು. ಲೇ ಮಾದೇವು, ಈ ಮಣ್ಣನ್ನು ನಂಬ್ಕೊಂಡು ಸಾಲ ಮಾಡ್ಬೋದು, ಆದರೆ ಮಾಡಿರೋ ಸಾಲ ತೀರ್ಸೋದು ಕಷ್ಟ ಮಗ. ಮನೆ ಬಾಗಿಲಿಗೆ ಸಾಲಗಾರರು ಬಂದು ದುಡ್ಡು ಕೇಳಿದ್ರೆ ಅವ್ರು ಅನ್ನೋ ಮಾತನ್ನು ನನ್ನ ಕೈಲಿ ಕೇಳೋಕ್ಕಾಗಲ್ಲ ಮಗ. ಆ ಜಮೀನನ್ನು ಮಾರಾಕಿ ಕೊಡೋಣ ಅಂದರೆ ಆ ಜಾಗದ ಹೆಸರು ಕೇಳಿ ಜನ ಯಾರೂ ತಗೊಳಕ್ಕಿಲ್ಲ. ಬೆಂಗಳೂರಿಗೆ ಹೋಗಿ ಎಲ್ಲಿಗಾದ್ರೂ ಕೆಲಸ ಸೇರಿಕೊಂಡು ಸಾಲ ತೀರಿಸ್ಕ. ನೆಮ್ಮದಿಯಾಗಿ ನಿಂಗೂ ಒಂದು ಹೆಣ್ಣೋ ಮಣ್ಣೋ ನೋಡಿ ಮದುವೆ ಮಾಡಿ ನಾನು ಶಿವನ್ ಪಾದ ಸೇರ್ಕೋತೀನಿ. ಶಿವನ್ ಪಾದಕ್ಕೆ ಹೋಗ್ಬೇಕಾ ಹೇಳು, ಈವಾಗೇ ಟಿಕೆಟ್ ರೆಡಿ ಮಾಡ್ತೀನಿ. ಆದರೆ ಬೆಂಗಳೂರು ಮಾತ್ರ ಹೋಗಲ್ಲ. ಇಲ್ಲಿ ಕಲ್ಲಿನ ಬಂಡೆ ಕುರಿದ್ರೆ ಕುಡಿಯೋಕ್ಕೆ ನೀರು ಸಿಗೋದು. ಇವತ್ತು ಸಾಲ ವಾಪಸ್ ಕೇಳ್ದವ್ರಿಗೆ ನೋಡ್ತಿರೋ ನಾನೇ ಸಾಲ ಕೊಡೋ ಥರ ಬೆಳಿತೀನಿ. ನೀನು ನೋಡ್ತೀಯಾ? ಇದ್ರ ಮೇಲೆ ನಿನ್ನ ಇಷ್ಟ ಮಗ. ಸರಿ, ಶಿವನೇ ಕಾಪಾಡಬೇಕು. 1000 kg ಜಾಸ್ತಿ ಕಣೋ. ಚಿನ್ನ, ವಜ್ರ, ವೈಢೂರ್ಯ ಎಲ್ಲ ಸಂಪತ್ತುಗಳು. ಬಂಗಾರದ ಬೆಟ್ಟ ಆಡನ್ವಾ? ಮದ್ಯಪಾನ, ಧೂಮಪಾನ, ಹೊಗೆಯೊಂದಿಗೆ ಸ್ಮಶಾನ. ಇದ್ದಕ್ಕಿದ್ದಂತೆ ಒಂದಿನ ಮಂಜು ಮನೆಗೆ ಬಂದ್ಲು. ಎಷ್ಟು ಕುಡಿತೀರಾ ಅಂತ ಕೇಳಲ್ಲ, ಯಾಕೆ ಕುಡಿತೀರಾ ಅಂತ ಹೇಳಿ. ಎಣ್ಣೆ ಮುಂದೆ ಗಂಡೆಗೋ ಎಣ್ಣೆಯಿಂದ ಹೆಣ್ಣು ಇರಬೇಕು. ನಮ್ಮಮ್ಮ ಎಣ್ಣೆ ಇಡಬೇಕಾದ್ರೆ ಫೋನ್ ಮಾಡ್ತಾರೆ. ಆರ್ಟ್ ನೋಡಿ ಬಂದು ಅಂದ್ಕೊಂಡೆ, ಫುಲ್ ಆಗಿರೋ ಪಸು ಖಾಲಿ. ಆರ್ಟ್ ತುಂಬ ಫೀಲಿಂಗ್ಸ್ ಬಿಟ್ಟೋದ್ಲು. ನೀನು ಬೇಡ, ನಿನ್ನ ದುಡ್ಡು ಬೇಕು ಅಂತ ಹೇಳಿ ಹೋದವಳ ನೆನಪು ನಿನಗೆ ಯಾಕೆ ಬೇಕು? ನೀರು ಒಳ್ಳೆಯದು, ಎಣ್ಣೆ ಕೆಟ್ಟದ್ದು. ಕೆಟ್ಟದ್ದು ಒಳ್ಳೆಯದ್ರ ಜೊತೆ ಸೇರಿದ್ರೆ ಕೆಟ್ಟದ್ದೇ ಆಗೋದು. ಒಳ್ಳೆಯದು ಮತ್ತು ಕೆಟ್ಟದ್ದು ನಮ್ಮಲ್ಲೇ ಇರುತ್ತೆ, ಆಯ್ಕೆ ನಮಗೆ ಬಿಟ್ಟಿರೋದು. ಕೈ ಕೊಟ್ಟು ಹುಡುಗಿ ನೆನಪಲ್ಲಿ ಕುಡ್ದು ಆರೋಗ್ಯನೇ ಹಾಳು ಮಾಡ್ಕೊತಾ ಇದ್ದ ಪ್ರಸಾದ್ಗೆ ಮಂಜು ಆಡಿದ ಒಂದೊಂದು ಮಾತು ಕೂಡ ಅವನಿಗೆ ಜೀವನದಲ್ಲಿ ಎಚ್ಚರ ವಹಿಸ್ತು. ಟೈಮ್ ಬೇರೆ ಆಯ್ತಲ್ಲಪ್ಪ, ಎಲ್ಲಿ ಇನ್ನೂ ಬಂದಿಲ್ಲ. ಅಂದ್ರೆ ಹೇಳ್ಬಿಡು ಫಸ್ಟ್ ಅವಳಿಗೆ. ನೀನು ಪುರಾಣಿಕ್ ಅವ್ರ ಮಗ ಅಲ್ವಾ? ಹೌದು, ತಾವ್ಯಾರು? ನಾನು ಜಗದೀಶ್ ಅಂತಪ್ಪ, ನಿಮ್ಮ ತಂದೆ ಸ್ನೇಹಿತ. ಹೇಗಿದ್ದಾರಪ್ಪ ನಿಮ್ಮ ತಂದೆ? ಅವ್ರಿಗೇನು ಗುಂಡ್ಕಲ್ ಇದ್ದಂಗಿದ್ದಾರೆ, ನಮ್ಮನ್ನ ಹಾಕೊಂಡು ರುಬ್ತವ್ರೆ. ನಿಮ್ಮ ತಂದೆ ತುಂಬಾ ಕಷ್ಟಪಡೋ ವ್ಯಕ್ತಿಪ್ಪ. ಆಯ್ತು, ನಿಮ್ಮ ತಾಯಿ ಏನಾರು ವಾಪಸ್ ಬಂದ್ರಾ? ಅವ್ರೇನ್ ಕೋಲಾರಕ್ಕೆ ಹೋಗಿದಾರಾ? ಕೈಲಾಸಕ್ಕೆ ಹೋಗಿರೋದು, ವಾಪಸ್ ಬರೋಕ್ಕಾಗತ್ತಾ? ತೀರ್ಕೊಂಡ್ರಾ ನಿಮ್ಮ ತಾಯಿ? ಯಾವಾಗಪ್ಪ? ನಾನು 4ನೇ ಕ್ಲಾಸಲ್ಲಿ ಇದ್ದಾಲೆ ಹೋಗ್ಬಿಟ್ರು. ಯಾರಪ್ಪ ಹೇಳಿದ್ದು? ನಮ್ಮ ಅಪ್ಪನ ಕಾಟ ತಡೆಯಕ್ಕಾಗ್ದೆ ಕಾಶಿಗೆ ಅಂತ ಹೋದವರು ಕೈಲಾಸಕ್ಕೆ ಹೋಗ್ಬಿಟ್ರು ರೀ. ಇಷ್ಟು ಗೊತ್ತಿಲ್ಲ ಅಂದ್ರೆ ನೀವೆಂತ ಫ್ರೆಂಡ್ ರೀ? ನಿಮ್ಮಮ್ಮ ಕಾಶಿಗೆ ಹೋದವ್ರಲ್ಲ, ಕಾಶಿ ಅನ್ನೋ ಗೌರ್ಮೆಂಟ್ ಆಫೀಸರ್ ಜೊತೆ ಮನೆ ಬಿಟ್ಟು ಹೋದ್ರು. ನಿಮ್ಮ ತಂದೆ ನಿನ್ನನಾದ್ರೂ ಗೌರ್ಮೆಂಟ್ ಕೆಲಸಕ್ಕೆ ಸೇರಿಸಿ ಅವ್ರಿಗಾಗಿರೋ ನೋವನ್ನು ಮರಿಬೇಕಂತ ಕಾಯ್ತಾ ಇದ್ದಾರಪ್ಪ. ತಂದೆ ಯಾವತ್ತೂ ತನಗಾಗಿ ಬದುಕಲ್ಲಪ್ಪ. ಪ್ರತಿಯೊಬ್ಬ ತಂದೆಯಲ್ಲೂ ಒಬ್ಬ ಕರ್ಣನ್ ಕಾಣಬಹುದು. ಸರಿ, ನನಗೆ ಟೈಮ್ ಆಯ್ತು. ಪ್ರತಿಯೊಬ್ಬರ ಬದಲಾವಣೆ ಹಿಂದೆ ಮಂಜು ರಾಯಭಾರಿಯಾಗಿದ್ಲು. ನಿಮ್ಮಮ್ಮ ಕಾಶಿಗೆ ಹೋದವರಲ್ಲ, ಕಾಶಿ ಅನ್ನೋ ಗೌರ್ಮೆಂಟ್ ಆಫೀಸರ್ ಜೊತೆ ಮನೆ ಬಿಟ್ಟು ಹೋದ್ರು. ನಿಮ್ಮ ತಂದೆ ನಿನ್ನನಾದ್ರೂ ಗೌರ್ಮೆಂಟ್ ಕೆಲಸಕ್ಕೆ ಸೇರಿಸಿ ಅವ್ರಿಗಾಗಿರೋ ನೋವನ್ನು ಮರಿಬೇಕಂತ ಕಾಯ್ತಾ ಇದ್ದಾರಪ್ಪ. ನನ್ನ ಕೈಯಲ್ಲಿ ಗೌರ್ಮೆಂಟ್ ಕೆಲ್ಸದ ಆಫರ್ ಲೆಟ್ರ್ ಕೊಡು, ನಾನು ನಿನ್ನ ಕೈಯಲ್ಲಿ ತಾಳಿ ಕೊಟ್ಟು ಮದುವೆ ಆಗ ಆಫರ್ ಕೊಡ್ತೀನಿ. ಅವ್ರ ಕನ್ಸ್ಗಳಿಗೆಲ್ಲ ಬದುಕಾಗಲ್ಲ. ನನ್ನ ಎದೆಯಲ್ಲಿ ಅಕ್ಷರ ಇಲ್ಲ, ಅಕ್ಷತಾ ಇದ್ದಾಳೆ. ನಾಳೆ ಬೆಳಗ್ಗೆ ಹೋಗೋದೆ, ಪ್ರಪೋಸ್ ಮಾಡೋದೆ.
ತಂದೆ ಯಾವತ್ತೂ ತನಗಾಗಿ ಬದುಕಲ್ಲಪ್ಪ. ಪ್ರತಿಯೊಬ್ಬ ತಂದೆಯಲ್ಲೂ ಒಬ್ಬ ಕರ್ಣನ್ ಕಾಣಬಹುದು. ಮಂಜು, ಇನ್ಮೇಲೆ ಓದ್ಕೊಳ್ಳೋಣ ಬಾ ಮಂಜು, ಓದ್ಕೊಳ್ಳೋಣ. ಬರ್ತೀನಲ್ಲೇ. ಏನಿದೆ ಅಷ್ಟು ಸುಲಭವಾಗಿ ನಮ್ಗೆ ಸಿಗಲ್ಲ ಅನಿಸ್ತಿದೆ. ಸುಲಭವಾಗಿ ಸಿಗಲ್ಲ ಅಂತ ನಂಗೆ ಮೊದಲೇ ಗೊತ್ತಿತ್ತು. ಅದಕ್ಕೆ ಒಬ್ಬ ಸೂಪರ್ ಆಗಿರೋ ಸ್ವಾಮೀಜಿನ ರೆಡಿ ಮಾಡಿದ್ದೀನಿ. ಕತ್ತಿ ಕಾದು ಕೆಂಪಾಗಿದೆ, ತಂಪಾಗಕ್ಕೆ ರಕ್ತವೇ ಕೇಳುತ್ತಿದೆ. ಜ್ವಾಲೆ ದಗ ದಗನೆ ಉರಿಯುತ್ತಿದೆ. ಆರಿಸಲು ನೀರಿನಿಂದನೂ ಸಾಧ್ಯವಿಲ್ಲ, ರಕ್ತ ಬೇಕು. ಆ ನಿಧಿಯನ್ನು ಕಾಯುತ್ತಿರುವುದು ನರಮಾನವನಲ್ಲ, ವಜ್ರ ಮುನೇಶ್ವರ. ನೀವಂದುಕೊಂಡಷ್ಟು ಸುಲಭವಾಗಿ ಆ ನಿಧಿಯನ್ನು ಆಚೆ ತೆಗೆಯುವುದು ಸಾಧ್ಯವೇ ಇಲ್ಲ. ಇದಕ್ಕೆಲ್ಲ ಪರಿಹಾರ ಇಲ್ಲ ಸ್ವಾಮಿ. ತಡವಿಲ್ಲದ ನದಿ ಇಲ್ಲ, ದಾರಿ ಇಲ್ಲದ ಊರಿಲ್ಲ, ಪರಿಹಾರವಿಲ್ಲದ ಸಮಸ್ಯೆಯೇ ಇಲ್ಲ. ಪರಿಹಾರ ನನ್ನತ್ರ ಇದೆ, ಆದರೆ ನಿನ್ನತ್ರ ಇರೋದೇನಾದರೂ ನನಗೆ ಬೇಕು. ಏನ್ ಬೇಕು ಕೇಳಿ ಸ್ವಾಮಿ. ನಿನ್ನತ್ರ ಇರೋ 10 ಎಕರೆ ಜಮೀನು ನನ್ನ ಪಾಲಾಗಬೇಕು. ಆಗ ನಿಧಿ ನಿನ್ನ ಪಾಲಾಗುತ್ತದೆ. ಹಾಗೆ ಆಗಲಿ. ಪರಿಹಾರ ಹೇಳಿ. ಪರಿಹಾರ ಈ ನಿಧಿಗೆ ಒಂದು ಬೇಡಿಕೆಯೇ ಇದೆ. ಇದೇ ಮನೆತನದ ಒಂದು ಕನ್ಯೆಯ ರಕ್ತ ಈ ನಿಧಿಯ ಮೇಲೆ ಹರಿಯಬೇಕು. ಆಗ ನಿಮ್ಮ ಕೆಲಸ ಯಶಸ್ವಿಯಾಗುತ್ತದೆ, ನಿಧಿ ನಿಮ್ಮ ಪಾಲಾಗುತ್ತದೆ. ಆ ಕನ್ಯೆಯನ್ನು ಕರೆದುಕೊಂಡು ಬನ್ನಿ. ಆ ಮನೆತನದ ಹುಡುಗಿನ ಮುಂಬರುವ ಅಮಾವಾಸ್ಯೆ ದೇವಮಾನವರಿಗೆ ಅಪಾರವಾದ ಶಕ್ತಿ, ಕೇಳಿದ್ದನ್ನು ಕೊಡುವ ದಿನ. ನಿಮ್ಮ ಕನ್ಯೆಯನ್ನು ಇಲ್ಲಿ ಕರೆದುಕೊಂಡು ಬನ್ನಿ. ಹಾಗೆಯೇ ಇನ್ನೊಂದು ವಿಚಾರ, ಈ ಪೂಜೆ ನಡೆಯೋ ಸಮಯದಲ್ಲಿ ಆ ಪೂಜಾರಪ್ಪ ಈ ಊರಿನಲ್ಲಿಯೇ ಇರಬಾರದು. ಈ ಊರಲ್ಲ, ಭೂಮಿ ಮೇಲೇನೆ ಇರಲ್ಲ. ಬರ್ತೀವಿ ಸ್ವಾಮಿ. ಐನೋರೆ, ನೀವಿಲ್ಲಿದ್ದೀರಾ? ನಾನು ಎಲ್ಲೆಲ್ಲೋ ಹುಡುಕ್ತಾ ಇದ್ನಲ್ಲ. ಐನೋರೆ, ಇನ್ನು ದೇವಸ್ಥಾನದಲ್ಲಿ ಇಲ್ದಿರಾ? ಇನ್ನು ಡಿಸ್ಕೋತೆಕ್ಕೆಲ್ಲ ಇರ್ತಾರೆ. ಈಗಿನ ಕಾಲದ ಐನೋರ್ ಕತೆ ಯಾರಿಗೆ ಗೊತ್ತು? ಅದು ಸರಿ, ಏನೋ ಬಂದಿದ್ದು ಬ್ರೋಕರ್ ಭೀಮಾ? ಐನೋರೆ, ನಿಮ್ಮ ಮಗಳಿಗೆ ಹುಡುಗನ ಹುಡುಕ್ತಿದ್ರಲ್ಲ, ಒಂದು ಒಳ್ಳೆ ಪ್ರೊಫೈಲ್ ಬಂದಿದೆ. ಬೆಂಗಳೂರಲ್ಲಿ 3 ಸ್ವಂತ ಮನೆ ಇದೆ, IT ಕಂಪನಿ ಸಾಫ್ಟ್ವೇರ್ ಇಂಜಿನಿಯರು, ಒಳ್ಳೆ ಹುಡುಗ, ಒಳ್ಳೆ ಮನೆತನ. ಅದು ಸರಿ, CTC ಎಷ್ಟಿದೆಯೋ? ಈ ವೀಕೆಂಡ್ ಪಾರ್ಟಿ ಗೀಟಿ ಅಭ್ಯಾಸ ಏನಾದ್ರು ಇದೆಯೋ ಏನೋ? CTC ಒಂದು 10 ಲಕ್ಷ ಇದೆ ಪಾರ್ಟಿ. ನಮ್ಮ ಹುಡುಗ ಆ ಥರದವನಲ್ಲ, ಒಳ್ಳೆ ಹುಡುಗ ಸ್ವಾಮಿ. ಅಯ್ಯೋ ಅವಿವೇಕಿ, ಈ ಪಾರ್ಟಿ ಮಾಡೋ ಅಭ್ಯಾಸ ನನ್ನ ಮಗಳಿಗಿದೆ ಕಣೋ. ಈ 10 ಲಕ್ಷ ಅವಳು ಮೇಕಪ್ಗೆ ಸಾಲೋದಿಲ್ಲ. ಆಹಾ, ಎಂಥ ಮಗಳು ನುಡ್ಸಿದ್ದೀರಾ ಸ್ವಾಮಿ. ಅಪ್ಪ ದೇವಸ್ಥಾನದಲ್ಲಿ ಪೂಜೆ, ಮಗಳು ಬಾರಲ್ಲಿ. ಸಾರ್ಥಕ ಜೀವನ ಸ್ವಾಮಿ. ಬಾರಲ್ಲೂ ಪರಮಾತ್ಮ ಇದ್ದಾನೆ ಕಣೋ. ಹೋಗ್ಲಿ, ಆ ಬಯೋಡೇಟಾ, ಅಡ್ರೆಸ್ಸು ಮತ್ತೆ ಫೋಟೋಸ್ ತಗೊಬನ್ನಿ. ಅಲ್ಲೋ, ನಾನೇನು ಅನ್ಕೊಂಡಿದ್ದೀನಿ, ನೀನು ಕೇಳಿದ ತಕ್ಷಣ ತಂದ್ಕೊಡೋಕ್ಕೆ. ಸರಿ, ನೀನು ನನಗೆ ವಾಟ್ಸಪ್ಪಲ್ಲಿ ಹಾಯ್ ಅಂತ ಮೆಸೇಜ್ ಮಾಡು, ನಾನು ನಿನ್ನ ಡೀಟೇಲ್ಸ್ ಕಳಿಸ್ಕೊಡ್ತೀನಿ. ಆಯ್ತಾ? ಓಕೆ, ಸರಿ ಆಯ್ತು. ಸರಿ ಆಯ್ತು. ಇದ್ದಕ್ಕಿದ್ದಂತೆ ಅಕ್ಷಯ್ ಒಂದಿನ ಲೆಕ್ಚರ್ ಮನೆಗೆ ಹೋಗೋಣ ಬಾ ಅಂತ ಫೋನ್ ಮಾಡ್ದ. ಅಕ್ಷಯ್ಗೆ ಮೊದ್ಲಿಂದನೂ ಡೌಟ್ ಇತ್ತು, ಅಶ್ವಿನಿ ಲೆಕ್ಚರ್ನ ಲವ್ ಮಾಡ್ತಾ ಇದ್ದಾಳೆ ಅಂತ. ಆದರೆ ನಾನು ನಂಬಿರಲಿಲ್ಲ. ತನ್ನ ತಂದೆಗೋಸ್ಕರ ಫ್ರೀ ಕೋಚಿಂಗ್ ಸೆಂಟರ್ ನೋಡಿಕೊಂಡು, ತಾನು ಡೆಲಿವರಿ ಜಾಬ್ ಮಾಡಿಕೊಂಡು, ಆರೋಗ್ಯನೇ ಸರಿ ಇಲ್ದಿರೋ ತನ್ನ ತಾಯಿ ಜೊತೆಗೆ ಪುಟ್ಟ ಪ್ರಪಂಚದಲ್ಲಿ ಖುಷಿಯಾಗಿದ್ದ ಲೆಕ್ಚರರ್ನ ನೋಡಿ ಅಶ್ವಿನಿಗೆ ಲವ್ ಆಯಿತು. ಆದರೆ ಅಲ್ಲಿ ಲವ್ ಅಲ್ಲ, ವಿಷಯ ಮದುವೆ ತನಕ ಹೋಗಿತ್ತು. ಶುಭ ಕಾರ್ಯಕ್ಕೆ ಶುಭಾಶಯ ಹೇಳಕ್ಕೆ ಒಂದು ಒಳ್ಳೆ ಶುಭ ದಿನ ಬರಲೇಬೇಕಮ್ಮ. ಏನ್ ತಲೆ ಕೆಡಿಸ್ಕೋಬೇಡಿ. ನನ್ನ ಆಸೆಗೆ ಆಯುಸು ಜಾಸ್ತಿ ಇಲ್ಲ ಅಂತ ಗೊತ್ತಾಯ್ತು. ಹಾಯ್ ಅಶ್ವಿನಿ, ನಿನ್ಗೊಂದು ಗುಡ್ ನ್ಯೂಸ್ ಇದೆ. ಯಾರ ಮಾತುಗೂ ಜಗ್ದೇ ಇರೋ ನಮ್ಮ ಪ್ರಸಾದ್ ಡ್ರಿಂಕ್ಸ್ ಮಾಡೋದು ಬಿಟ್ಟು ಅವ್ರ ಅಪ್ಪ ಅಮ್ಮನ ನೋಡಬೇಕು ಅಂತ ಊರಿಗೆ ಹೊಟ್ಬಿಟ್ಟ. ಅದೇ ನಮ್ಮ ಅಕ್ಷಯಿ ಲವ್ ಅಂತಿದ್ದವನು ಈಗ ಎಕ್ಸಾಮಿಗೆ ಪ್ರಿಪೇರ್ ಆಗ್ತಾ ಇದ್ದಾನೆ. ಹಾಂ, ಇದಕ್ಕೆಲ್ಲ ಯಾರು ಕಾರಣ ಗೊತ್ತಾ? ನಮ್ಮ ಮಂಜು.
ಆಮೇಲೆ ಇನ್ನೊಂದು ವಿಷಯ, ನಾಳೆ ಮಂಜು ಬರ್ಡೇ ಇದೆ. ನಮ್ಮ ಟೀಮ್ ಕಡೆಯಿಂದ ನಾವೆಲ್ಲ ಸೇರಿ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡೋಣ. ಏನು ಹೇಳ್ತೀಯಾ? ಓಕೆ. ಮುಗಿದ ಅಧ್ಯಾಯಕ್ಕೆ ಮುನ್ನುಡಿ ಬರೆಯೋಕ್ಕಾಗಲ್ಲ, ಹಾಗಂತ ಆ ಅಧ್ಯಾಯಕ್ಕೆ ಅಂತ್ಯ ಆಡ್ದಿರೋಕ್ಕಾಗಲ್ಲ. ಇಷ್ಟೊತ್ತಾದ್ರೂ ಬರ್ಲಿಲ್ವಲ್ಲ ಇವನು. ಹೋಗೋಣ. ಮಂಜುಗೆ ಏನ್ ಸರ್ಪ್ರೈಸ್ ಗಿಫ್ಟ್ ಕೊಡೋಣ? ಭಾವನೆಗಳಿಗೆ ಬೆಂಕಿ ಬಿದ್ದರೆ ಸುರಿಯೋ ಮಳೆ ಕೂಡ ಸುಡತ್ತಂತೆ. ನನ್ಗೇನು ಸರ್ಪ್ರೈಸ್ ಗಿಫ್ಟು? ಮಾದೇವ ಚಿಕ್ಲಿಂಗು ನಿಧಿಗೋಸ್ಕರ ಸ್ಕೆಚ್ ಹಾಕ್ತಿದ್ರು. ಅವ್ರ ಸಹಾಯಕ್ಕೆ ಭೀಮನ ಜೊತೆಗಿಟ್ಕೊಂಡ್ರು. ನಿಧಿಗೆ ಬೇಕಾಗಿರೋ ಹುಡುಗಿನ ಹುಡ್ಕೊಂಬರೋ ಕೆಲಸ ಭೀಮಂದಾಗಿತ್ತು. ಬರೀ ಬಯೋಡೇಟಾ ಬಂದರೆ ಸಾಲದು, ಬಾಡಿ ಸಮೇತ ಅದ್ರ ಬಗ್ಗೆ ನೀವು ಯೋಚನೆ ಮಾಡಬೇಡಿ. ಬೆಂಗಳೂರಲ್ಲಿ ನನ್ನ ಫ್ರೆಂಡು ಸೂರ್ಯ ಅಂತ ಒಬ್ಬ ಇದ್ದಾನೆ. ಅವನ ಹತ್ರ ಭಕ್ತಿ ಇದ್ರೆ ಬೆಳಕು, ಅಹಂಕಾರ ಇದ್ರೆ ಬೂದಿ. ಆ ಥರನ ನೀವು ರೆಡಿ ಮಾಡ್ಕೊಳ್ಳಿ. ಆಡ್ನ ನಾನು ಕರ್ಕೊಂಡು. ಆದರೆ ಆ ಬೇಟೆ ನನ್ನ ಹತ್ರ ಇತ್ತು. ನೀನು ದೇವಸ್ಥಾನದ ಹೊರಗೆ ನಿಂತ್ಕೊಂಡು ಒಳಗೆ ಯಾರೂ ಬರ್ದಂಗೆ ನೋಡ್ಕೊ. ಹೊರಡು. ಆಗ ಬಂದಿದ್ದೆ ಭೀಮನ ಬಂಪರ್ ಆಫರ್. ನಾವಿಷ್ಟಪಟ್ಟ ಹುಡುಗಿ ನಮಗೆ ಸಿಗ್ಲಿಲ್ಲ ಅಂದಮೇಲೆ ಇನ್ನೊಬ್ರಿಗೆ ಸಿಗೋಕ್ಕೆ ಬಿಡ್ತೀನ? ಚಾನ್ಸೇ ಇಲ್ಲ. I am not a ruler, but I am a fan of Hitler. ಘೋರ ಘೋರ ರುದ್ರ ಘೋರ ಘೋರ ರುದ್ರನೇ, ಪಾಪ ಕರ್ಮ ಎಲ್ಲ ದಾಟಿ ಕಾಯ ದೇವನೇ. ನೀನ ತಾನೇ ಈಶ ಮಾಡು ಪಾಪ ನಾಶ. ಓ ಘೋರ ಘೋರ ರುದ್ರ ಘೋರ ಘೋರ ರುದ್ರನೇ, ಪಾಪ ಕರ್ಮ ಎಲ್ಲ ದಾಟಿ ಕಾಯ ದೇವನೇ. ನೀನ ತಾನೇ ಈಶ ಮಾಡು ಪಾಪ ನಾಶ. ಓ ಈ ಅಟ್ಟಹಾಸ ನೋಡೆಂತ ಮೋಸ ನೀ ಕಾಯ ದೇವನೇ. ಈ ಅಟ್ಟಹಾಸ ನೋಡೆಂತ ಮೋಸ ನೀ ಕಾಯ ದೇವನೇ. ಈ ಮಾಟವಂತ ನೋಡೆಂತ ತಂತ್ರ ನೀ ಮಾಡನಾಶನೇ. ಈ ಮಾಟವಂತ ನೋಡೆಂತ ತಂತ್ರ ನೀ ಮಾಡನಾಶನೇ. ಅಟ್ಟಹಾಸ ನೋಡ್ಯಂತ ಮೋಸ ನೀ ಕಾಯ ದೇವನೇ. ಈ ಅಟ್ಟಹಾಸ ನೋಡ್ಯಂತ ಮೋಸ ನೀ ಕಾಯ ದೇವನೇ. ಹೆಣ್ಣು ಹೊನ್ನು ಮಣ್ಣಿಂದೆ ಹೋದವರು ಈ ಸೃಷ್ಟಿಲಿ ಮಣ್ಣಾದವ್ರೆ. ಸರಸ್ವತಿ ಹಿಂದೆ ಹೋದವರು ಇತಿಹಾಸ ಸೃಷ್ಟಿಸಿದವ್ರೆ. ಅಮ್ಮ, ನೆಕ್ಸ್ಟ್ ಬಸ್ಗೆ ಬರ್ತೀನಮ್ಮ. ಮಂಜು ಅವಳ ಬಗ್ಗೆ ಎಷ್ಟೇ ಹೇಳಿದ್ರು ಕಡಿಮೆನೆ. ದೇವರು ಕೆಲವೊಮ್ಮೆ ಒಳ್ಳೆಯ ಸ್ನೇಹಿತ ರೂಪದಲ್ಲಿ ಬರ್ತಾರಂತೆ. ಅದರ ಪ್ರತಿರೂಪನೇ ಮಂಜು.